ಇಲ್ಲ ಎನ್ನುವ ರೀತಿಯಲ್ಲಿ ಇರುವಂಥ ಹಿಡ್ಕೊಂಬರ್ತೀವಿ ರೀ, ಬಂದು ಕರ್ಕೊಂಬಂದು ಏನಿದೆ ಅಂತೇಳಿ ಕೇಳೋಣ, ಮಾತಾಡ್ಸೋಣ. ಈಗ ಒಂದಿಬ್ಬರಿಗೆ ನಿನ್ನೆ ನೋಟಿಸ್ ಕೊಟ್ಟಿದ್ವಿ, ಬರ್ರಪ್ಪ ಸ್ಟೇಟ್ಮೆಂಟ್ ಕೊಡಿ ಅಂತ. ಆ ನೋಟಿಸ್ ಕೊಟ್ಟಾಗ ಅವರು ಕಾಣಿಸ್ಲಿಲ್ಲ, ಕೇರಳದಲ್ಲಿದ್ದರು. ಆಯಿತಾ, ವಾಟ್ ಬಿಡು. ಈಗ ಅವನ ಆರೋಪಿ ಓಡೋಗಿದ್ದಾನೆ, ಬಂದಮೇಲೆ ನಾವು ಒಳಗೆ ಹಾಕ್ತೀವಿ. ಅದಲ್ಲ ಸಪ್ರೇಟ್ ಬೇರೆ ಕೇಸಲ್ಲಿ ಹೇಳ್ತಾ ಇದ್ದೀನಿ. ಥಿಂಗ್ಸ್ ವಿಲ್ ಹ್ಯಾಪನ್ ಆ್ಯಂಡ್ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಓಕೆ, ಯಾರನ್ನೂ ಕೂಡ ನಾವು ವಿಚಾರಣೆ ಮಾಡದೆ ಬಿಡಲ್ಲ. ಪ್ರತಿಯೊಬ್ಬರನ್ನೂ ವಿಚಾರಣೆ ಮಾಡ್ತೀವಿ. ಪ್ರತಿಯೊಬ್ಬರ ರೋಲು ಕೂಡ ಓಕೆ. ಸರ್, ಈಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಪೊಲೀಸರಿಗೆ ಕ್ವಶನ್ ಮಾಡಿಕೊಂಡು ಇದು ಮಾಡಿದ್ದಾರೆ. ಸುನೀಲ್ ಕೇರಳ ಬ್ಯಾಚ್ ಅದೇ ನೋಟಿಸ್ ಕೊಟ್ಟಿದ್ದೀವಿ. ಎಲ್ಲರನ್ನೂ ಬರೋಕ್ಕೆ ಕೇಳಿದ್ವಿ, ಕರೆದಿದ್ವಿ. ಇಲ್ಲ, ಬರ್ತಾ ಇಲ್ಲ ಅಂದರೆ ಏನು ಮಾಡ್ತೀವಿ? ಆಮೇಲೆ ಕರ್ಕೊಂಬರ್ಬೇಕಾಗುತ್ತೆ. ಕರ್ಕೊಂಬಂದು ಕೇಳ್ತೀವಿ. ಏನಾದರೂ ಇದ್ದರೆ ಎಸ್, ವಿಲ್ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್ ಬೇಸ್ಡ್ ಆನ್ ದಟ್. ಏನಾದರೂ ಇಲ್ಲ ಅಂದರೆ ಯು ಆರ್ ಡೂಯಿಂಗ್ ಎ ಕ್ರೈಮ್, ವಿಲ್ ಟೇಕ್ ಆ್ಯಕ್ಷನ್ ಆನ್ ದಟ್. ಅಷ್ಟೇ, ಬೇರೆನೇನಿಲ್ಲ. ಸರ್, ಅದರಲ್ಲಿ ಸಚಿನ್ ಶೆಟ್ಟಿ ಅಂತ ಅವರು ಮತ್ತೆ ವಿಡಿಯೋ ಮಾಡಿ ಪೊಲೀಸರು ಟಾರ್ಚರ್ ಮಾಡಿದ್ದಾರೆ ಅಂತ ವಿಡಿಯೋ ಮಾಡಿ ಹಾಕಿದ್ದಾರೆ. ಏನು ಟಾರ್ಚರ್ ಅಂದರೆ ಯಾರು ಹೊಡೆದಿದ್ದಾರಾ? ಹಾಗೆ ಅಂತ ಅವರು ಹೇಳಿದ್ದಾರೆ. ಹೊಡೆದಿದ್ದಾರಂತ ಎಲ್ಲರೂ ಹೇಳಿದ್ದಾರಾ? ಯಾರಾದ್ರು ಹೇಳ್ರಿ, ಹೊಡೆದಿದ್ದಾರಂತ ಯಾರಾದರೂ ಹೇಳಿದ್ದಾರಾ? ನಾವು ನಿಮ್ಗೆ ಒಂದೇ ವಿಷಯ ಹೇಳ್ತೀನಿ. ಅದಕ್ಕೆ ಮೊದಲು ಇನ್ನೊಂದು ಪೋಸ್ಟು ಹಾಕಿದ್ದಾನಲ್ಲ, ನಾನು ಡಿಪ್ರೆಷನಲ್ಲಿ ಬಂದಿದ್ದೀನಿ ಅಂತೇಳೇನು. ಹೊಡೆದಿದ್ದಾವಂತ ಎಲ್ಲೂ ಹೇಳಿಲ್ಲ. ಆ ವಿಡಿಯೋ ಸರಿಯಾಗಿ ನೋಡಿ. ನಾನು ನಿಮ್ಗೆ ಅದೇ ಹೇಳಿದ್ದೆ, ಯಾರನ್ನಾದ್ರೂ ನಾವು ಕರ್ಕೊಂಡು ಬಂದರೆ 100 ಸಲ ವಿಚಾರಣೆ ಮಾಡ್ತೀವಿ, 100 ದಿವಸ ವಿಚಾರಣೆ ಮಾಡ್ತೀವಿ. ನಮ್ಮ ಹತ್ರ ಸಾಕ್ಷ್ಯ ಇದೆ ಅಂದರೆ, ಅಲ್ಲಿ ಇದ್ದಾನಂತ ಹೇಳ್ಬಿಟ್ಟು ಎವಿಡೆನ್ಸ್ ಇದೆ ಅಂದರೆ ಹೇಳ್ರಲ್ವ, ಅದಕ್ಕೆ ಕೇಳಿದ್ದು, ಅದಕ್ಕೆ ಕರೆದಿದ್ವಿ. ಇಲ್ಲ ಅಂದರೆ ಏನು ಮಾಡ್ತೀವಿ? ಓಕೆ, ನಿಮ್ಗೆ ಅದೇ ಟಾರ್ಚರ್ ಅನಿಸಿದೆ. ಇಲ್ಲಿ ಕೆಲವ್ರಿಗೊಂದು ಫೀಲಿಂಗ್ ಇದೆ, ಯಾರು ಕೂಡ ನನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರೆಯಲೇಬಾರ್ದು. ನೋ ಬಡಿ ಈಸ್ ಎಕ್ಸೆಂಪ್ಟ್ ಫ್ರಮ್ ಲಾ. ಆ್ಯನ್ IO who is a head constable can call anybody in his case. ಈ ಕೇಸ್ಗಳಲ್ಲಿ DSPs ಇದ್ದಾರೆ, they will call anybody whom they think are having information in that particular case. ಅಷ್ಟು ಮಾಡ್ತಾರೆ. ಹಾಕಿದ್ದಾರ್ರಿ. ಹೌ ಡು ವಿ ಇನ್ವೆಸ್ಟಿಗೇಟ್ ಎ ಕೇಸ್? ಒಬ್ಬರನ್ನ ನೀವು ಬರ್ತೀರ್ರಿ, ನೀವು ಬಂದಾಗ ನಿಮ್ಮನ್ನು ನಾನು ಎವಿಡೆನ್ಸ್ ತೆಗಿಬೇಕು. ಹೌ ಶುಡ್ ಯು ಟಾಕ್? ಹಾಗೆ ಇರುತ್ತಲ್ವ. ವಾಟ್ ಇಸ್ ದೇರ್ ಇನ್ ದಟ್? ಪೊಲೀಸರು ಆರೋಪಿತರ ಜೊತೆ ಏನು ಮಾಡ್ಕೊಂಡಿದೆ? ಜುಗಲ್ಬಂದಿ. ಏನು ತಮಾಷೆನ? ಯಾಕೆ ಯಾರು ಕೇರಳ ಡ್ರಾಮಾ ಮಾಡ್ತಾಯಿದ್ರಿ ನೀವು ಕೂಡ? ಡೋಂಟ್ ಯು ಫೈಂಡ್ ಅ ಫಾಲ್ಟ್ ವಿತ್ ದಟ್? ಯಾಕೆ ಯಾರಿಗೆ ಕೂಡ ತಪ್ಪು ಕಾಣಿಸ್ತಾ ಇಲ್ಲ? ಕಣ್ಣಿಗೆ ತೋರಿಸಿದ್ವು ಅಲ್ಲ ಎಲ್ಲ ಕೂಡ, ನಾವು ಏನೇನು ಕೆಲಸ ಮಾಡಿದ್ವಿ ಅಂತ ಹೇಳಿ. ಪ್ರತಿ ಕೇಸಲ್ಲಿ ಕೂಡ ಫೋಟೋ ಸಮೇತ ಆರೋಪಿತರನ್ನು ಹಿಡಿತಾ ಇದ್ವಿ. ನಾಟ್ ನಾರ್ಮಲಿ, ದೇರ್ ಈಸ್ ಎ ಫೋಟೋ ವಿಚ್ ನೋ ಬಡಿ ಈವನ್ ಡ್ರೆಮ್ಟ್ ವಾಟ್ ಈಸ್ ದೇರ್. ಯಾರಿಗೆ ಕನಸಲ್ಲಿ ಕೂಡ ಗೊತ್ತಿಲ್ಲ ನಾವು ಫೋಟೋ ಇಟ್ಕೊಂಡು ಆರೋಪಿತರನ್ನು ಹಿಡಿತಾ ಇದ್ವಿ ಅಂತ ಹೇಳಿ. ತೋರಿಸಿದ ಮೇಲೆ ಸಾಕಷ್ಟು ಇದು. ಯಾರ ಜೊತೆ ಜುಗಲ್ಬಂದಿ? ನಿಮ್ಗೆ ಬೇಕಾಗಿದ್ದು ಮಾಡಿ. ವೈ ಆರ್ ಯು ನಾಟ್ ಆಸ್ಕಿಂಗ್ ದಟ್ ಕ್ವಶನ್? ಇಟ್ಸ್ ನಾಟ್ ರೈಟ್ ಕ್ವಶನ್ ಟು ಬಿ ಆಸ್ಕ್ಡ್. ಸಿಂಪಲ್. ಯಾಕೆ? ದಟ್ ಈಸ್ ವೈ ಐ ಸ್ಟಾರ್ಟೆಡ್ ದ ಹೋಲ್ ಥಿಂಗ್ ವಿತ್ ಒನ್ ಥಿಂಗ್. Good people keep quiet and do nothing. Evil will rise beyond proportions. It is the silence of the wise which screws more. Okay. ಗೊತ್ತಿದ್ದವರು ಅರ್ಥ ಮಾಡಿಕೊಳ್ಳುವವರು, ಯಾವುದು ಎಲ್ಲಿದೆ, ಏನು ಮೋಟಿವ್ ಇದೆ ಅರ್ಥ ಮಾಡಿಕೊಳ್ಳಲ್ಲ. ಈ ಕ್ವಶನ್ ಪ್ರಾಪರ್ಲಿ ಯಾಕೆ ಆಗಿದೆ, ಏನಾಗಿದೆ? ಆಯ್ತಪ್ಪ, ಹಾಕಿದರೆ ನೀವು ಕೇಳಿದ್ರೆ ಏನು ಸಾಕ್ಷ್ಯ ಇದೆ ಕೊಟ್ಟಿದ್ಯಾ ಅಂತ. ವೈ ಯು ಡಿಡ್ಂಟ್ ಆಸ್ಕ್? ವೈ ನೋಬಡಿ ಆಸ್ಕ್? ನಿನ್ನ ಹತ್ರ ಇದ್ದರೆ ಸಾಕ್ಷ್ಯ ತೋರಿಸಿದ್ಯಾ? ಯಾಕೆ ಕೇಳ್ತಾ ಇಲ್ಲ? ಆಸ್ಕ್. ನೋ, ನಾವು ತೋರಿಸಿದ್ವಲ್ಲ ಇದ್ದ ಸಾಕ್ಷ್ಯವನ್ನು. ಇಟ್ ಈಸ್ ಲೈಕ್ ವಿ ಆರ್ ರೆಸ್ಪಾನ್ಸಿಬಲ್, ನೋಬಡಿ ಇಸ್ ರೆಸ್ಪಾನ್ಸಿಬಲ್. ಎಸ್, ಡೆಫಿನೆಟ್ಲಿ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್, ಎವ್ರಿ ಲೈಫ್, ಸೇಫ್ಟಿ ಆಫ್ ಎವ್ರಿಬಡಿ ಇನ್ ದ ಹೋಲ್ ಸಿಟಿ. ಯಾರಿಗೇನೇ ಆಗಿದ್ರು ನಾವಿದ್ವಿ, ನಿಮಗಾಗಿ ನಾವಿದ್ವಿ, ಬರ್ತೀವಿ.
ಎಲ್ಲಿ ಸಮಸ್ಯೆ ಆಗಿದ್ರು ಕೂಡ ವಿ ವಿಲ್ ಮೇಕ್ ಶೂರ್ ಜಸ್ಟಿಸ್ ಇಸ್ ಸರ್ವ್ಡ್ ಟು ಯು. ಅದಕ್ಕರ್ಥ nobody else is responsible. We'll hold everybody else who is reason for nonsense to be responsible and everybody will explain. ಅದಾಗುತ್ತೆ. and this is a part of it and process. ಪೊಲೀಸರು ಬರೀ ಮಾತಾಡಿ ಕ್ವಶನ್ಸ್ ಕೇಳಿದ್ರೇ ಹಿಂಗಾಗಿಬಿಟ್ರೆ ಏನು ಮಾಡೋದು ಹೇಳಿ ನೀವೇ? ಸುಮ್ಮನೆ ಗಾಲಿಯಲ್ಲಿ ಹೈಡಿಂಗ್ ಯುವರ್ ಸೆಲ್ಫ್ ಬಿಹೈಂಡ್ ಸಮ್ ಸ್ಕ್ರೀನ್ ಮಾತಾಡ್ತೀನಿ ಅಂದರೆ ಆಗಲ್ಲ ರೀ. ವಿ ಆರ್ ಫೈರ್, ವಿ ಆರ್ ಓಪನ್ ಆ್ಯಂಡ್ ಟ್ರಾನ್ಸ್ಪರೆಂಟ್. ಈಗಲೂ ಬರ್ರಿ ಮಾತಾಡ್ತೀವಿ, ಇಲ್ಲೇ ಇದ್ವಿ, ಯಾರು ಸಾಕ್ಷಿ ಏನಾರು ಇದ್ದರೆ ತೊಗೊಂಬರ್ತೀವಿ ಅಂದರೆ ನೀವೇ ಒಟ್ಟಿಗೆ ಕರ್ಕೊಂಬರ್ರಿ ಮೈಕಲ್ಲೇ, ಇಲ್ಲೇ ನೋಡೋಣ. ಬಿಕಾಸ್ ಒಬ್ಬರಲ್ಲ 10 ಜನ ಒಟ್ಟಿಗೆ ಬಂದರು, ಎಲ್ಲರಿಗೂ ಹೇಳಿದ್ರು ಆಫ್ಟರ್ ದಿಸ್. ಸರಿ, ಕೆಲವರ ಹತ್ರ ಸಿಂಪಲ್ ಆಗಿ ಹೇಳೋದು, ಕೆಲವರ ಹತ್ರ ಸಾಕ್ಷ್ಯಗಳಿದಾವಲ್ಲ, ಒಂದು ಘಟನೆ ನಡೆದಿರುತ್ತೆ. ಎಸ್, ಎಕ್ಸಾಕ್ಟ್ಲಿ. ಘಟನೆ ನಡೆದಾಗ ಒಬ್ಬನ ಮೇಲೆ ಏನೋ ಒಂದು ಕಾರಣಕ್ಕೆ ಅನುಮಾನ ಇರುತ್ತೆ. ಆ ಕಾರಣ ಹೇಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬರೆಯೋದಿಲ್ಲ ಅವರು. ಪೊಲೀಸರ ಹತ್ರ ಬಂದು ಹೇಳಿದಾಗ ನೀವು ಅಂಥವ್ರನ್ನ ಕರೆದು, ಅಂದ್ರೆ ಅವನೊಂದು ವ್ಯಕ್ತಿ ಬಗ್ಗೆ ಹೇಳಿರ್ತಾನೆ, ಸರಿ ಇವನು ಮಾಡಿದ ಜಾಗದಲ್ಲಿ ಇದ್ದಂತ ನನಗೆ ಒಂದು. ನಾವು ಹೇಳ್ತಾ ಇದ್ವಲ್ಲ, ನಮಗೆ ಆ ಜಾಗದಲ್ಲಿದ್ದ 126 ಜನರ ಬಗ್ಗೆ ಎವಿಡೆನ್ಸ್ ಇದೆ, ಆಯಿತಾ? ಇನ್ನೊಂದು 10 ಜನ ಎಕ್ಸ್ಟ್ರಾ ಇದ್ದಾರಂತ ಓರ್ಲ್ ಎವಿಡೆನ್ಸ್ ಇದೆ. ಈಗ ನಾನು ಹೇಳ್ತಾ ಇರೋದು ಒಂದೇ, ನಿಮಗೆ ಅವನ ಮೇಲೆ ಅನುಮಾನ ಇದೆ, ಯಾವ ಕಾರಣಕ್ಕೆ ಅನುಮಾನ ಹೇಳಿ, ಅದೇ ಅಲ್ವಾ? ಅದನ್ನು ನಾವು ನಿಮಗೆ ಒಂದು ತೀರಿಸಬೇಕು ಅನುಮಾನ. ಸೋಷಿಯಲ್ ಮೀಡಿಯಾಗಳಲ್ಲಿ ಬರೆಯೋ ಬಗ್ಗೆ ನಮಗೂ ಆಕ್ಷೇಪ ಇದೆ. ಯಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರಯಲ್ಗಳನ್ನು ಮಾಡಬಾರ್ದು. ನಾನೇ ಪರ್ಟಿಕ್ಯುಲರ್ ಪರ್ಸನಲಿ ನಾನೊಂದು ಘಟನೆ ಆಯಿತು, ನನ್ನ ಊರಲ್ಲಿ ಆಡ್ಕೊಳ್ತಾ ಇದ್ದಾರೆ ಸರ್, ಅವನೊಬ್ಬ ಇದ್ದಾನೆ ಆ ಜಾಗದಲ್ಲಿ, ನಾನು ನಿಮ್ಮ ಹತ್ರ ಬಂದು ಹೇಳ್ತೀನಿ ಪರ್ಸನಲಿ, ಅವನೊಬ್ಬ ಆರೋಪಿ ಇದ್ದಾನೆ. ಆಗ ನೀವೊಬ್ಬ ಪೊಲೀಸರಾಗಿ ನೀವು ನಾನು ಹೇಳಿದವನ್ನ ಕರೆದು ವಿಚಾರಣೆ ನಡೆಸ್ತಿರಲಿಲ್ಲ? ಡೆಫಿನೆಟ್ಲಿ ಕರ್ಕೊಂಡ್ಬರ್ತೀವಿ. ಅದನ್ನ ಈಗ 57 ದಿನಗಳಾದ್ರೂ ಯಾಕೆ ಆಗಿಲ್ಲ ಅನ್ನುವಂಥದ್ದನ್ನ ಯಾರಾದ್ರೂ ಪ್ರಶ್ನೆ ಮಾಡುವಂಥದ್ದು ಏನಾಗಿಲ್ಲ ಹೇಳಿ? ಅಲ್ಲ, ಜಸ್ಟ್ ಈಗ 57 ದಿನದಿಂದ ಆ ವ್ಯಕ್ತಿ ಇದ್ದಾನೆ, ಒಬ್ಬ ಯಾರೋ ತಪ್ಪಿಸ್ಕೊಂಡಿದ್ದಾನೆ ಅನ್ನುವಂಥದ್ದು, ಅವ್ರು ಯಾಕೆ ಸಿಗ್ತಾ ಇಲ್ಲ? ಹೇಳ್ತೀನಿ ನೋಡಿ, ಅದೇ ಸೇಮ್ ಥಿಂಗ್. ಅಲ್ಲಿ ಒಬ್ಬನಿದ್ದಾನೆ, ಅವನನ್ನು ಅರೆಸ್ಟ್ ಮಾಡಿ ಅಲ್ಲ, ಅಲ್ಲಿ ಒಬ್ಬನಿದ್ದಾನೆ ಹೊಡೆದಿದ್ದಾನೆ, ನನಗೆ ಗೊತ್ತು, ಕರ್ಕೊಂಬರ್ರಿ. ಸರಿ, ನೀವು ನಾನು ನೋಡಿಲ್ಲ, ಅಲ್ಲಿ ಒಬ್ಬನಿದ್ದಾನೆ ಹೊಡೆದಿದ್ದಾನಂತ ಇವನು ಹೇಳಿದ್ದಾನೆ, ತೋರಿಸಲ್ಲ. ಯು ಗಿವ್ ಮಿ ಎ ಲಿಂಕ್. 125 ಜನ ನಾನು ಹೇಳ್ತಾ ಇರೋರು, ಒಬ್ಬರಿಬ್ಬರಲ್ಲ, 125 ಜನರ ಮೇಲೆ ಹೇಳ್ಬೋದು, ಆ ಸುತ್ತಮುತ್ತ ನಡ್ಕೊಂಡು ಹೋಗಿದ್ದವ್ರ ಮೇಲೆ ಕೂಡ ಹೇಳ್ಬೋದು. ಈ ಎವಿಡೆನ್ಸ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ಇನ್ ಕೇಸ್. ಭವಿಷ್ಯದಲ್ಲಿ ಸಾಕ್ಷಿ ಇದ್ದಂಥವ್ರು ಆಗಿರಲಿ ಅಥವಾ ಅನುಮಾನ ಬಂದವರಾಗಲಿ, ಪೊಲೀಸರ ಹತ್ರ ಯು ಕೆನಾಟ್ ಕ್ಯಾಚ್ ಪೀಪಲ್ ಆನ್ ಡೌಟ್. ಡೌಟ್ ಶುಡ್ ಹ್ಯಾವ್ ಎ ರೀಸನ್. Reason will be probed into. If you give me the reason, yes. If there is no reason, so sometime ನಿಮ್ಮ ಇನ್ಕ್ವೈರಿ ಎಲ್ಲ ರೀಸನ್ಗಳು ಸಿಗಬಹುದು. ಹೌದ್ರಿ, ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಹೇಳ್ಬೇಕಲ್ಲ ನೀವು. ಅದು ನಾವು ಹೆಂಗೋ ಮಾಡ್ತಾ ಇರ್ತೀವಿ ನಮ್ಮ ಕೆಲಸ. ನೀವು ಹೇಳಿಲ್ಲ ಅಂದ್ರೆ ಮಾಡ್ತಾ ಇದ್ದೀವಲ್ಲ. ಈಗ 60 ಜನ ಬಂದಿದ್ದಾರೆ ಇನ್ವೆಸ್ಟಿಗೇಷನಲ್ಲಿ, ನೀವು ಎಷ್ಟು ಜನ ಹೆಸರು ಹೇಳಿದ್ರಿ? ಇಲ್ಲ ಅಲ್ವಾ? 60 ಜನಕ್ಕೆ ಹೆಂಗೆ ಬಂದಿದ್ದಾರೆ? ಅನುಮಾನ ಬಂದೇ ಕರೆಸಿದ್ದಾರೆ. ನಿಮಗೂ ಹೇಳಿದ್ವಿ ಯಾರು ಸ್ಪಾಟಲ್ಲಿ ಇದ್ದಾರಂತ. ದಟ್ ಈಸ್ ದೇರ್. ಆಲ್ ದಟ್ ಈಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಸುಮ್ಮನೆ ಹಾಕ್ತೀವಿ, ಇಲ್ಲಿ ಇವರಿದ್ದಾರೆ ಹಾಕ್ಬಿಡು ಅವ್ರ ಮೇಲೆ, ಅವರಲ್ಲೇ ಇದ್ದಾರಂತ ಹೇಳಿ. ಯಾಕೆ ಅಂತ ಕೇಳ್ತೀನಿ, ಒಂದೇ ಕ್ವಶನ್ ನಾನು. ದ ಮಿನಿಟ್ ಯು ಎಕ್ಸ್ಪ್ಲೈನ್ ದಟ್, ಎಸ್ ಯು ಆರ್ ಫೇಲ್. ದ ಮಿನಿಟ್ ಯು ಡೋಂಟ್ ಎಕ್ಸ್ಪ್ಲೈನ್ ಇಟ್, ನನಗೆ ಗೊತ್ತಿಲ್ಲ, ನನ್ನ ಹತ್ರ ಏನೂ ಇಲ್ಲ, ಸುಮ್ಮನೆ ಹಾಕಿದೆ, ದೆನ್ ದಟ್ ಈಸ್ ಅ ಕ್ರೈಮ್. ಆ್ಯಸ್ ಸಿಂಪಲ್ ಆ್ಯಸ್ ಇಟ್ ಈಸ್. ಈಗಲೂ ಕೂಡ ಯು ಆರ್ ಆಲ್ ಲುಕಿಂಗ್ ಫಾರ್ ಸಮ್ ನಾನ್ ಸೆನ್ಸ್. ನಾನು ನಿಮ್ಮನ್ನು ಕೇಳಿದ್ದು ಕರೆಕ್ಟ್ ಏನದು? ಸೈಲೆನ್ಸ್ ಈಸ್ ಬ್ಯಾಡ್. ಆಸ್ಕ್ ಪ್ರಾಪರ್ ಕ್ವಶನ್ಸ್ ಟು ಪೀಪಲ್ ಟು ಬಿ ಆಸ್ಕ್ಡ್. ನಾನು ಕೇಳ್ತಾ ಇದ್ದೀರಲ್ಲ, ಸಮಾಧಾನ ಕರೆಕ್ಟಾಗಿ ಹೇಳ್ತಾ ಇದ್ದೀನಲ್ಲ, ಪ್ರತಿಯೊಂದಕ್ಕೆ ಕೊಡಿ. ಆ ಅನುಮಾನ ಯಾಕೆ ಕೊಡ್ರಿ? ನಾವು ಎಲ್ಲ ಸರಿ ಮಾಡಿ, ಎಲ್ಲರನ್ನ ಎಳೆದು ಸರಿ ಮಾಡಿ ವಿಸಾಕ ಮಾಡಿ. ವಿ ಹ್ಯಾವ್ ನೋ ಫ್ರೆಂಡ್ಸ್ ಆರ್ ಫೋರ್ಸ್, ಎವ್ರಿಬಡಿ ಈಸ್ ಈಕ್ವಲ್ ಬಿಫೋರ್ ಲಾ. And every crime is defined clearly in BNS. ನಮ್ಮ BNS ಇನ್ನೂ ಚೆಂದಾಗಿ ಹೊಸ ಸೆಕ್ಷನ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ, ಹೊಸ ಆ್ಯಕ್ಟ್ಗಳು ಕೂಡ. ನಿನ್ನೆ ಯಾರೋ ಒಬ್ಬ ರೌಡಿ ಶೀಟರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಾಗ ತಲೆ ಹುಡ್ಕೋತಾ ಇದ್ದಾನೆ ಗೋಡೆಗೆ. ಹುಡ್ಕೊಳ್ಳಪ್ಪ, ಹೊಸ ಕಾನೂನು ಬಂದಿದೆ ಅದಕ್ಕೆ ಕೂಡ. ಇತ್ತೀಚೆಗೆ ಜನ ಏನೋ ಹೇಳ್ತಾ ಇದ್ರಲ್ಲ, ಸೂಸೈಡ್ ಮಾಡ್ಕೊಳ್ತೀವಿ, ನನ್ನ ಹಿಡಿಬೇಡಿ. ಅದಕ್ಕೂ ಕೂಡ ಕಾನೂನು ಬಂದಿದೆ BNS-ಅಲ್ಲಿ. ಸೂಸೈಡ್ ಮಾಡಿಕೊಳ್ತೀನಿ ಅಂತ ಯಾರಾದರೂ ಹೇಳಿಸಿದ್ದೆ, ಅದು ಕೂಡ ಒಂದು ಶಿಕ್ಷಾರ್ಹ ಅಪರಾಧ. ಹೊಸದಾಗಿ ಬಂದಿದೆ, ಹೊಸ ಆ್ಯಕ್ಟಲ್ಲಿ. ಎಲ್ಲ ಯೂಸ್ ಮಾಡಬೇಕಾಗತ್ತೆ ಅಷ್ಟೇ. ವಿ ಆರ್ ಬೀಯಿಂಗ್ ರೀಸನಬಲ್ ಆಲ್ಸೋ. ಅಟ್ ದಿ ಸೇಮ್ ಟೈಮ್ ವೆನ್ ವಿ ಆರ್ ಟೆಲಿಂಗ್ ಥಿಂಗ್ಸ್, ವಿ ಆರ್ ಲಿಟಲ್ ರೀಸನಬಲ್. ಇಫ್ ಯು ಡೋಂಟ್ ವಾಂಟ್ ದಟ್ ರೀಸನಬಲ್ನೆಸ್ ಫ್ರಮ್ ಅಸ್, ಓಕೆ,
ವಿಲ್ ನಾಟ್ ಬಿ ರೀಸನಬಲ್, ವಿಲ್ ಆ್ಯಕ್ಟ್ 100% ಇಂಪ್ಲಿಮೆಂಟ್ ಮಾಡಿಬಿಡ್ತೀವಿ ಇಲ್ಲ. ಸೊ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೀತಾ ಇತ್ತು, ಈ ಕ್ವಶನ್ ಮಾಡೋದು ಮತ್ತು ರೀಲ್ಸ್ ಮಾಡೋದು ಮತ್ತು ರೋಡಿಸಮ್ ಅದೆಲ್ಲ ತುಂಬ ಕಮ್ಮಿ ಆಗಿದೆ. ತುಂಬ ಅಂದರೆ ತುಂಬ ಕಮ್ಮಿ ಆಗಿದೆ. ಸೋಷಿಯಲ್ ಮೀಡಿಯಾ ಪೋಸ್ಟ್ ನಾನು ಕೂಡ ನೋಡ್ತಾ ಇದ್ದೇನೆ ರೀ ಡೈಲಿ. ಸೋಷಿಯಲ್ ಮೀಡಿಯಾ ಪೋಸ್ಟಲ್ಲಿ ಇನ್ನೊಬ್ಬರ ಬಗ್ಗೆ ನೀವು ಏನಾದರೂ ದ್ವೇಷ ಭಾಷಣ ಕೊಡುವಂಥದ್ದಾಗಲಿ, ತೊಂದರೆ ಕೊಡುವುದಂತಾಗಲಿ, ಇಲ್ಲದ ಆರೋಪ ಮಾಡುವಂಥದ್ದಾಗಲಿ, ಸಾಧ ಏನು ಎವಿಡೆನ್ಸ್ ಇಲ್ಲದೆ ಮಾಡಿದರೆ ಪೊಲೀಸ್ ವಿಲ್ ಟೇಕ್ ಆ್ಯಕ್ಷನ್. ಒಂದಿಷ್ಟು ಜನರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರೆ, ಕಡಿಮೆ ಆಗಿರಬಹುದು. ಬಟ್ ಸ್ಟಿಲ್ ಪ್ರಾಪರ್ ಆ್ಯಂಡ್ ಫೇರ್ ಕ್ರಿಟಿಕ್ ಮಾಡ್ತಾ ಇದ್ದಾರೆ, ನನ್ನನ್ನು ಬೈತಾ ಇದ್ದಾರೆ. ಐ ಅಗ್ರಿ ಟು ದಟ್ ಬಿಕಾಸ್ ವಿ ಫೇಲ್ ಇನ್ ಸರ್ಟನ್ ಥಿಂಗ್ಸ್. ಇಫ್ ಯು ಕಮೆಂಟ್ ಆ್ಯಂಡ್ ಫೈಂಡ್ ಫಾಲ್ಟ್ ವಿತ್ ದಟ್, ಎಸ್ ಏನದು ವಿ ಆಲ್ವೇಸ್ ಇನ್ವೈಟ್ ದಟ್ ಥಿಂಗ್, ವಿ ಎಂಕರೇಜ್ ಆಲ್ಸೋ. ಫೇರ್ ಆ್ಯಂಡ್ ಪ್ರಾಪರ್ ಕ್ರಿಟಿಕ್ ಈಸ್ ರಿಕ್ವೈರ್ಡ್ ಇನ್ ಡೆಮೋಕ್ರಸಿ, ಮಾಡಿರಿ. ಬಟ್ ಅಲ್ಲಿ ಆ ಫೈನ್ ಲೈನ್ ದಾಟ್ಕೊಂಡ್ಬಿಟ್ಟು ನಾನು ಹೇಟ್ ಸ್ಪೀಚಿಗೆ ಹೋಗ್ತೀನಿ, ಫೇಕ್ ನ್ಯೂಸ್ಗೆ ಹೋಗ್ತೀನಿ ಅಂದರೆ ವಿಲ್ ನಾಟ್ ಆಲ್ ರೈಟ್. ನೋ ಹೇಟ್ ಸ್ಪೀಚಸ್, ನೋ ಫೇಕ್ ನ್ಯೂಸ್, ನೋ ನ್ಯೂಸ್ ಅನ್ಸ್ ಅಷ್ಟೇ. ಹೇಳಿದನಲ್ಲ ನಿಮಗೆ ಏನು ಯಾರು ಅದೇ ಹೇಳ್ತಾರಲ್ಲ, ಲಾ ಇಸ್ ಸೇಮ್, ಲಾ ಇಸ್ ಸೇಮ್ ಫಾರ್ ಎವ್ರಿಬಡಿ. ಒಂದು ತೊಗೊಂಬರ್ರಿ, ಅದು ಇಫ್ ಇಟ್ ಕಮ್ಸ್ ಅಂಡರ್ ದಿ ಥಿಂಗ್ ಕ್ರೈಮ್, ಇಟ್ ವಿಲ್ ಬಿ ಕ್ರೈಮ್. ಯಾರೇ ಮಾಡಿದ್ರು ಕ್ರೈಮ್. ಆಲ್ರೆಡಿ 353 BNS ಅಲ್ಲಿ ಇದು ಮಾಡುವಾಗ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು ಅವಕಾಶಗಳಿದೆ ಅಥವಾ ನೋಟಿಸ್ ಕೊಡುವಂಥದ್ದು? ಇವಾಗ ಲೀಗಲ್ ಕ್ಲಾಸ್ ಹೇಗೆ ಹೇಳ್ತೀವಿ, ದ್ವೇಷ ಭಾಷಣ ಮಾಡೋದ್ರಲ್ಲಿ ಒಬ್ಬನ ಒಂದು ತಪ್ಪು ಮಾಡಿದ್ದಾಗ ಹೈಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ, ನಮಗೆ ಆ್ಯಕ್ಟ್ ಪ್ರಕಾರ ಅವ್ರು ಅರೆಸ್ಟ್ ಆಗೋದಾ ಅಥವಾ ಅವ್ರಿಗೆ ಬೇಲ್ ಸಿಗೋದಾ, ನೋಟಿಸ್ ಕೊಡೋದಾ ಅವಕಾಶಗಳಿದ್ದಾವೆ. ನೋಟಿಸ್ ಕೊಡುವಂಥ ಕೇಸಲ್ಲಿ ಕೂಡ ಬೇಕಾದರೆ ಅರೆಸ್ಟ್ ಮಾಡಿ ಕಳಿಸಬೇಕಾದ್ರೆ ಏನು ಪ್ರಕ್ರಿಯೆ ನಾವು ಫಾಲೋ ಮಾಡಬೇಕು ಅನ್ನುವಂಥದ್ದು ಕ್ಲಿಯರ್ ಆಗಿದೆ ಕಾನೂನಲ್ಲಿ. ಸೊ ಇಫ್ ದೇರ್ ಈಸ್ ಸಂಬಡಿ ಹೂ ಈಸ್ ಡೂಯಿಂಗ್ ಸಮಥಿಂಗ್, ನೋಟಿಸ್ ಕೊಡುವಂಥ ಪ್ರಕರಣಗಳಲ್ಲಿ ಮತ್ತೆ ಇವರು ಮಾಡ್ತಾರೆ, ಇವರೇನು ಅರ್ಧ ಮಾಡಿಕೊಂಡಿಲ್ಲ ಅಂತಿದ್ದಾಗ ದೇರ್ ಆರ್ ಪ್ರೊವಿಷನ್ಸ್ ಆಫ್ ಲಾ, ವಿಲ್ ಇಂಪ್ಲಿಮೆಂಟ್ ದಟ್ ಅಷ್ಟೇ. ಕಾನೂನೇನು ಅಷ್ಟು ವೀಕ್ ಆಗಿದೆ ಅಂತ ಅಂದ್ಕೋಬೇಡಿ. ಕೆಲವು ಸಲ ಜಡ್ಜಸ್ ದೇ ವಿಲ್ ಡಿಸೈಡ್ ವಾಟ್ ದೇ ವಾಂಟ್, ಸೊ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀವಿ. ಬಟ್ ಜಡ್ಜ್ ಆಲ್ಸೋ ಒಂದು ಸಲ ನೋಡ್ತಾರೆ, 2 ಸಲ ಆಗಿದರೆ ಪ್ರೊವಿಷನ್ ಅವ್ರಿಗೆ ಹತ್ರ ನೋಡ್ತಾರಲ್ವ, ನೋಡಿ ಮಾಡ್ತಾರೆ ಅಷ್ಟೇ, ಬೇರೇನಿಲ್ಲ. ಹಿಂದೆ ಆಗಿರೋದೇ ಅಂದರೆ ಕೇಸ್ ಆಗುತ್ತೆ, ಅವ್ರ ಮೇಲೆ ಕ್ರಮಗಳಾಗ್ತಾ ಇಲ್ಲ ಅಂತ ಕೆಲವರಿಗೆ ಅದೇ ಭಾಷೆಗಳ ಕಂಟಿನ್ಯೂ ಆಗಲಿ ಕಾರಣ ಆಗಿರುವಂಥದ್ದು. ಆಗಿದ್ದ ಕೇಸಲ್ಲಿ ಕೆಲವುದರಲ್ಲಿ ಬೇಲ್ ಸಿಕ್ಕಿರಬಹುದು. ಇದು ಮಾಡಿ ಹಳೆ ಕೇಸು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ವಿಲ್ ನಾಟ್ ಲೀವ್ ಎನಿ ಕೇಸ್. ಯು ಗೆಟ್ ಎ ಬೇಲ್, ಇಟ್ ಡಸಂಟ್ ಮೀನ್ ದಟ್ ಯು ಆರ್ ಫ್ರೀ. ದೇರ್ ಆರ್ ಕಂಡೀಷನ್ಸ್ ಇನ್ ಬೇಲ್, ಎಲ್ಲ ಬೇಲಲ್ಲಿದ್ದಾವೆ. ಓಕೆ, ಹೇಳಿದ್ವಲ್ವಾ, ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ಟಾಕಿಂಗ್ ಫ್ರೀಡಮ್ ಆಫ್ ಸ್ಪೀಚ್ ಯು ಕ್ಯಾನ್ ಯೂಸ್ ಇಟ್. ದ ಮಿನಿಟ್ ಇಟ್ ಕ್ರಾಸಸ್ ದಿ ಲೈನ್ ಇಟ್ ವಿಲ್ ಬಿ ಡಿಫಿಕಲ್ಟ್. ಹೋಗಿದ್ದವ್ರಿಗೆ ಬೇಲ್ ಸಿಕ್ಕಿದ್ರೆ ಓಕೆ, ಆ ಸಿಗೋವರೆಗೆ ಓಡೋಗಿರ್ತಾರೆ ಮೋಸ್ಟ್ಲಿ, ನೋ ಪ್ರಾಬ್ಲಮ್, ವಿಲ್ ಕಮ್ ಬ್ಯಾಕ್. ನೆಕ್ಸ್ಟ್ ರಿಪೀಟ್ ಆಗಿದ್ದರೆ ಏನಾಗುತ್ತೆ, ಕಷ್ಟ ಆಗುತ್ತೆ ಅಷ್ಟೇ. ಏನಿದೆ, ಜಾಗ್ರತೆಯಾಗಿ ನೋಡಿಕೊಂಡ್ರೆ ಏನೂ ಸಮಸ್ಯೆ ಇಲ್ಲಲ್ವಾ. ದೇಶ ಭಾಷಣ ಮಾಡಿದ ತಕ್ಷಣ ನಿಮಗೆ ಕೇಳೋಕ್ಕೆ ಏನಾಗ್ತದೆ ರೀ, ನೀವು ಕೇಳಿಬಿಡಲ್ಲ, ಏನು ಹಿಂಗೆ ಮಾತಾಡ್ತಾ ಇದ್ರಿ, ನೋ ಬಡಿ ಟಾಕ್ಸ್, ದಟ್ ಈಸ್ ಅ ಪ್ರಾಬ್ಲಮ್ ಹಿಯರ್. ಕೇಳಿ ಅಲ್ಲ, ಯಾಕೆ ಹಿಂಗೆ ಮಾತಾಡ್ತಿದ್ರು ಅಂತ ಕೇಳಿ. ಯಾಕೆ ಇವರು ಮಾಡಿದ್ದಾರೆ ಅಂತೇಳಿ ಆಗ್ಬೋದಿತ್ತಲ್ಲ. ಕೇಳಿ, ಇದೇ ಕ್ವಶನ್ ಕೇಳ್ರಿ. ಇನ್ನೊಬ್ಬನು ಬಂದು ಹೆದರ್ಕೊಂಡ್ಬಿಟ್ಟು ಇದು ಮಾಡಿಕೊಂಡು ಯಾಕೆ ಇದು ಮಾಡ್ತಾ ಇದ್ದೀರ ಅಂತ ಅಷ್ಟು ಒಳಗ ಇದಾಗಿ ಹಾಗೆ ಆಗಬೇಕು. ಯು ಆರ್ ವೈಸ್ ಪೀಪಲ್, ನಾಲೆಜಬಲ್ ಪೀಪಲ್. ಇಫ್ ಯು ಆಸ್ಕ್, ನೋ ಬಡಿ ವಿಲ್ ಡೂ ದಟ್. ವೈ ಡೋಂಟ್ ಯು ಆಸ್ಕ್? ಎವ್ರಿಬಡಿ ಹ್ಯಾಸ್ ಅ ರೋಲ್, ರೈಟ್? ಡೆಫಿನೆಟ್ಲಿ ಯು ಆರ್ ಆಲ್ ವೆರಿ ಗುಡ್, ಡೂಯಿಂಗ್ ಎ ಗ್ರೇಟ್ ರೋಲ್, ಬಟ್ ಯು ಆರ್ ನಾಟ್ ಕ್ವಶನಿಂಗ್. ಓದ್ತಾರಲ್ರಿ, ಓದಲಿಲ್ಲ ನೀವು ಕೇಳೋ ಪ್ರಶ್ನೆ ಓದಲಿ. ಬಟ್ ನಿಮ್ಗೆಲ್ಲರೂ ಆನ್ಸರ್ ಮಾಡಲೇಬೇಕಲ್ಲ. ಈಗ ನಾನು ಮಾಡ್ತಾ ಇದ್ದೀನಲ್ಲ, ಕೂರಿಸ್ಬಿಟ್ಟು ಕೇಳಿಸ್ತಾ ಇದ್ದೀರಲ್ಲ, ಎಲ್ಲ ಹೇಳ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಎಲ್ಲೋ ಬರೆದಿದ್ರು ನಾನು ಸಮಾಧಾನ ಹೇಳಲೇಬೇಕಲ್ಲ ಸಮಸ್ಯೆಗೆ.